ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರಿದ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟಿಫನ್ಗೆ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ, ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸಾಂಬಾರಿತ್ತು, ಬೆಂಡೆಕಾಯಿ ಹುಳಿ ಮಾಡಿದ್ದೆ ರಾತ್ರಿ. ಇವತ್ತು ಸಂಡೇ ಅಲ್ವಾ, ಸೊ ನಾನ್ ವೆಜ್ ಏನಾದರೂ ಮಾಡಬೇಕು. ಅದಕ್ಕೆ ಬೆಂಡೆಕಾಳು ಸ್ವಲ್ಪ ಸಾಂಬಾರಿತ್ತು, ಹಾಗಾಗಿ ಅದಕ್ಕೇ ರೊಟ್ಟಿ ಮಾಡಿದೆ. ಅವ್ರಿಗೆ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ ನೋಡಿ ಅಪ್ಪ ಮಗಳು. ಇವ್ರು ಫೋನ್ ನೋಡ್ಕೊಳ್ತಾ ಫೋನ್ ಒಂದು ಬೇಕು ಅಂತ ಹೇಳ್ತಾ ಇದ್ದೆ. ನನ್ನ ಮಗಳು ಸಾಂಬಾರಲ್ಲಿ ತಿನ್ನಲ್ಲ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ಲು. ಇದನ್ನೊಂದು ಕ್ಯಾನ್ ತಂದುಬಿಟ್ಟಿದ್ದಾರೆ ನೆನ್ನೆ. ಅದನ್ನಂತೂ ನೆನ್ನೆಯಿಂದನೂ ಬಿಡ್ತಾ ಇಲ್ಲ ಅವಳು. ಎಷ್ಟು 280 ಏನೋ ಕೊಟ್ಟು ತಂದ್ರಂತೆ. ಇನ್ನು ಸ್ಟಿಕ್ಕರ್ ಕೂಡ ಕಿತ್ತಿಲ್ಲ. ಆಯಿತು. ರಾತ್ರಿಯಿಂದ ನೀರು ಕುಡ್ದಿದ್ದೆ ಅದರಲ್ಲಿ ಹೊಸಕ್ಕೆ ತಂದ್ಬಿಟ್ಟವ್ರೆ ಅಂತ. ಹಾಂ, ತಿಂತೀನಿ ರೊಟ್ಟಿ ಮಾಡಿದ್ರಿ ಕಿಚನ್ನೆಲ್ಲ ಹೆಂಗಾಗಿರುತ್ತೆ ಅಂತ. ಸೊ ಇವಾಗ ಇದೆಲ್ಲ ಆಯಿತು. ಸೊ ಇದೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಬೇಕು. ಮತ್ತೆ ಇವಾಗ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸಮಾಧಾನ. ರೊಟ್ಟಿ ಮಾಡಿಬಿಟ್ರೆ ಹಂಗೇನೆ ಅಲ್ವಾ, ಅದು ನೀರೆಲ್ಲ ಹಿಂಗೆ ಹಾಕ್ತೀವಲ್ಲ, ಅದು ಸ್ವಲ್ಪ ಸಿಡಿಯುತ್ತೆ. ಅಂಚೆಲ್ಲ ಎತ್ತಿ ಇಟ್ಬಿಟ್ಟಿದೆ ತೊಳೆಯೋಣ ಅಂತ. ಅದಕ್ಕೆ ಬಿಸಿ ನೀರು ಹಾಕ್ತಾಯಿದ್ರು. ಹಾಕ್ಬೇಡ ಅಂತ ಕೂಗಾಡ್ತಿದ್ದೀನಿ. ಹಂಗಿದ್ರೂ ಹಾಕ್ತವ್ರೆ. ಅದಕ್ಕೆ ನಾನು ಹಾಕ್ತೀನಿ ಏನು ಅಂತ ಸುಮ್ಮನೆ ಹೊಡಿತಾಯಿದ್ರು. ಅದಕ್ಕೆ ನಾನು ಹೊಡೆದೆ. ಟಿಫನ್ ಮಾಡಿದ್ರಲ್ಲ ನಿಮಗೆ, ಅದು ಹೊಟ್ಟೆ ಒಳಗೆ ಕುಣಿತೈತೆ, ಅದಕ್ಕೆ ಹಂಗೆ ಆಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಅವರಿದ್ರೇ ಹಂಗೆ, ನೀವು ಸಂಡೇ ಅಲ್ವಾ, ಅವ್ರಿಗೂ ರಜಾ. ಅದನ್ನೇ ಅವರಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಬಿಟ್ಟು ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಏನು ಟಿಫನ್ ಮಾಡಿದ್ರಿ, ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಇವಾಗ ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿದರೆ ಮತ್ತೆ ಗಲೀಜಾಗುತ್ತೆ. ಹಂಗಂತ ಬಿಡೋಕ್ಕೂ ಆಗಲ್ಲ, ಈ ಕಡೆ ಸಮಾಧಾನವೂ ಆಗಲ್ಲ ನನಗೆ. ಫಸ್ಟ್ ಅದಕ್ಕೆ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಇವಾಗ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇನ್ನೂ ಟಿಫನ್ ನಂದು ಆಗಿಲ್ಲ. ಪಾತ್ರೆ ತೊಳಿಬೇಕು ಫಸ್ಟು. ನೋಡಿ ಪಾತ್ರೆ ಎಷ್ಟಿದ್ದಾವೆ ಅಂತ. ಫಸ್ಟ್ ಪಾತ್ರೆ ತೊಳೆದ್ರೆ ಸಮಾಧಾನ, ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಟಿಫನ್ ಮಾಡ್ಬೋದು. ಮಧ್ಯಾಹ್ನ ಮತ್ತೆ ಒಂದು ರೌಂಡ್ ಅಡುಗೆ ಮಾಡಿ ಮತ್ತೆ ಗಲೀಜಾಗುತ್ತೆ. ಸೊ ಹುಡುಗಿರು ಬರೀ ಇದೇನೆ, ಕ್ಲೀನ್ ಮಾಡು ಅಡುಗೆ ಮಾಡು, ಕ್ಲೀನ್ ಮಾಡು ಅಡುಗೆ ಮಾಡು. ಸೊ ತಿಂದ್ರೂ ಸಮಾಧಾನ ಆಗಲ್ಲ. ಹಾಗಾಗಿ ಕ್ಲೀನ್ ಎಲ್ಲ ಆದಮೇಲೆ ಆರಾಮಾಗಿ ಕುತ್ಕೊಂಡು ತಿಂದರೆ ಸಮಾಧಾನ ಆಗುತ್ತೆ ಅಂತ ನೋಡಿ. ಇವಾಗ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಕ್ಲೀನ್ ಎಲ್ಲ ಆಯಿತು. ಇಷ್ಟು ಕೆಲಸ ಮುಗಿದ್ರೆ ಹೆಣ್ಮಕ್ಳಿಗೆ ಏನೋ ಕೆಲಸ ಎಲ್ಲ ಮುಗೀತು ಅನ್ನೋ ಥರ. ನನ್ನ ಮಗಳು ಡ್ಯಾನ್ಸ್ ಅವ್ರ ಅಪ್ಪ ಕ್ಯಾನ್ ತಂದಿರೋದಕ್ಕೆ. ಇವಾಗ ಅರ್ಶನ್ ಯಾರೋ ಫ್ರೆಂಡ್ ಕೊಡೋಕ್ಕೆ ಬಂದಿದ್ದರು. ಸೊ ಫ್ರೆಂಡ್ ಕೊಟ್ಟು ಹೋದರು. ಇವಾಗ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಬೇಕು. ಟೈಮ್ ಬಂದು ನೋಡಿ 10 ಆಗಿದೆ ಆಲ್ರೆಡಿ. ಕೆಲಸ ಮುಗಿದ್ರೇ ಟಿಫನ್ ಮಾಡೋಕ್ಕೊಂಥರ ಸಮಾಧಾನ, ಹಂಗಾಗಿ ಎಲ್ಲ ಮಾಡಿದೆ. ಸೊ ಇನ್ನೇನಿಲ್ಲ, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಏನು ಮಾಡ್ತಾಯಿದ್ಯಮ್ಮ? ಡ್ರಾಯಿಂಗ್ ಬಿಡಿಸ್ತಾ ಇದೆಯಾ? ಏನು ಡ್ರಾಯಿಂಗ್ ಅದು? ಹೂವನಾ? ಸಾಕ್ಬಿಟ್ಟು, ಚೆನ್ನಾಗೈತೆ. ಅಯ್ಯೋ, ಓ ಸಕ್ಕತ್ತಾಗೈತಿ. ಹ್ಞೂ ಸಕ್ಕತ್ತಾಗೈತಿ. ಅದು ಸೂಪರು. ಎಸ್ ಅಂದ್ರೇನು? ಓ ನೀನು ಸಿರಿನಾ? ಸಾಕು ಬಿಡಿ, ಇನ್ನೇನು ಬೇಡ. SI RI ಅಂತ ಬರ್ಕೋಬೇಕು. ಬರೀ SI ಅಂದರೆ ಸಿ ಆಗುತ್ತೆ. ಫಸ್ಟ್ ಬರ್ಕೋ, ಆಮೇಲೆ ಡ್ರಾಯಿಂಗ್ ಮಾಡುವಂತೆ. ನನ್ನ ಮಗಳು ಡ್ರಾಯಿಂಗ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ.
ಹಾಗೇನೆ ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮ ತನು ಮತ್ತು ತರು ಬರ್ತಾ ಇದ್ದಾರೆ ನೋಡಿ. ಒಂದು ಟಿಪ್ಪಿಂಗ್ ತೊಗೊಂಡೆ. ಇವತ್ತು ಸಂಡೇ ಅಲ್ವಾ, ಅವ್ರಿಗೂ ರಜಾ ಇರುತ್ತೆ ಸ್ಕೂಲ್ಗೆ, ಹಾಗಾಗಿ ಬಂದರು. ಕೂದ್ವಿ ಬೇರೆದ ಅಣ್ಣ ಬಂದಿತ್ತಲ್ಲ, ಆ ಅಣ್ಣ ತಂದು ಕೊಟ್ಟೋಯ್ತು. ನಮ್ಮ ತನು ಏನೇನು ತಂದಳು ನೋಡ್ರಿ. ಇದಾ ಎಲ್ಲಿ ತಂದ್ರಿ? ಇದಾ ಇದು ಅಂಟಿಸಕ್ಕೆ ಆಗಲ್ವಲ್ಲ. ಕಾಯಿ ಪ್ರಸಾದಕ್ಕೆ ಮಾಡ್ಬೇಕಾ? ಓ, ಸುಳ್ದಿಲ್ಲದೆ ತಂದ್ಬಿಟ್ಟಿದ್ಯಾ ತೆಂಗಿನಕಾಯ? ಯಾರು ಸುಳ್ದಿ? ಏನ್ ಸಮಾಚಾರ? ಅಮ್ಮ ಏನ್ ಆಡೋಣ? ನನ್ನ ಮಗಳಿಗೊಂದು ಚಿಂತೆ, ಕ್ಯಾರಮ್ ಮಾಡ್ಬೇಕಂತ. ಇವ್ರು ಸಣ್ಣ ಹುಡುಗಿ ಕೊಳಲುತ್ತವ್ರೆ. ಕಾಲೇಜೆಲ್ಲ ಹೆಂಗೈತೆ? ಯಾಕೆ ಕಾಲೇಜ್ ಲೈಫೇ ಚೆನ್ನಾಗಿಲ್ಲ. ಗೋಲ್ಡನ್ ಲೈಫ್ ಇದು. ಯಪ್ಪ, PUC ಮುಗಿಸ್ ಡಿಗ್ರಿಗೆ ಹೋದಾಗ ನೋಡ್ಬೇಕಷ್ಟೇ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ನಾನು ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಇದ್ದೀನಿ. ಸ್ಕೂಲ್ಗಿಂತ ಕಾಲೇಜೇ ಚೆನ್ನಾಗಿರ್ತವೆ. ಇವಾಗ ಕ್ಯಾರಮ್ ಮಾಡಕ್ಕೆ ಅಂತ ಬಂದ್ವಿ, ಎಲ್ಲರೂ ಸೇರಿ ಈಗ ಆಡ್ತಿದ್ವಿ. ನನ್ನ ಮಗಳು ಬೇರೆ ಅದರಲ್ಲಿ ಮೇಯ್ನ್ ಲೀಡ್ರ್ ಅವಳೆ. ಯಾರು ಉಣ್ಸಕ್ಕೆ ರೆಡಿ ಇಲ್ಲ. ನಂದೇ ಅದು. ಬೇಡ 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 ಬೇಡ. ಕೈಯಲ್ಲಿ ತಳ್ಳಿದ್ದು. ತಳ್ಳ ಹೊಡಿಲ. ಯಾವ್ದಾರ ಹೊಡ್ಕೊ. ಏ ಹಂಗಲ್ಲ, ಅಲ್ಲಿ ಯಾವ್ದಾರ ಹೊಡ್ಕೋಬೋದು. ಅವನು ಅದನ್ನು ನೀಗ್ತಂತಡಿ, ನಂಗೆ ಗೊತ್ತು. ನಮ್ಮ ಕಡೆ ಭಾಷೆ ಎರಡು ಒಂದೇ. ಕರೆಕ್ಟಾಗಿ ಇಕ್ಕೊಂಡು ಹೊಡಿಲ್ಲ ಪುಟ್ಟು. ನಾನೇ ಫಸ್ಟ್ ಹೊಡೆಯೋದು, ಇವ್ರು ಯಾರು ಒಂದು ಹೊಡೆದಿಲ್ಲ. ನಂದೇ ಫಸ್ಟ್. 2 110. ತಗೊಳ್ಳೋ ತಗೊಳ್ಳೋ ತಗೊಳ್ಳೋ. ಎರಡು ಹೊಡ್ಕೊಂಡ ಅಂತಾರು. ತನು ಇನ್ನೂ ಅಂತಾಳ ಆಡ್ಲಾ. ಮೊಗ ಒಂದು ಹೊಡ್ಕತ್ತು. ಮೊಗ ಒಂದು ಹೊಡ್ಕತ್ತು. ಏಯ್, ಇನ್ನೊಂದು ಹೊಡೆದ್ರೆ ಮಾತ್ರ ರೆಡ್ ಹೊಡಿ. ಇನ್ನೊಂದು ಹೊಡೆದ್ರೆ ಮಾತ್ರ ರೆಡ್ಡು, ಇಲ್ಲ ಅಂದ್ರೆ ಇಲ್ಲ. ಇಲ್ಲ, ಮೊಗ 2 ಹೊಡಿತು. ನಾವ್ ವೇಸ್ಟ್ ಪಾಡಿಗಳು. ಬೇಗ ಇದೇ ಕುಯ್ಕೋ. ಇಲ್ಲಿಲ್ವಾ ಕುಯ್ಕೋ ಬೇಗ. ಎಣ್ಣೆ ತರ್ಲಿಲ್ವಾ? ಕೊಡ್ಲಾ ಎಣ್ಣೆ ಕೊಡ್ಲಾ ಬೇಗ. ಮಾಡಬಾರ್ದೆ ಮಾಡ್ತಾರೆ ಇವ್ರು. ಅರ್ಜೆಂಟ್ ಅಷ್ಟೊತ್ತಿಗೆ ಎಲ್ಲರಿಗೂ. ಬ್ಯಾಗ್ ಎಲ್ಲ ಅಗ್ಲ ಮಾಡ್ಕೊಂಡಿರೋ ತುಂಡಾಗಲ್ವ ಇವಾಗ? ಎತ್ಕೊಂಡು ಅಗ್ಲ ಮಾಡ್ಕೊಳ್ರಿ ಅದನ್ನೇ. ಅವ್ರಿಗೆ ಹೇಳಕ್ಕಾಗಲ್ಲ, ಸುಮ್ಮನೆ ಇಲ್ಲೆಲ್ಲ ಇಲ್ಲೆಲ್ಲ ಹೊಂಟಾಗುತ್ತೆ. ಹೋದ್ವಾರ ಹೇಳಿದ್ವಲ್ಲ ಅಳಸನೆಣ್ಣೆ ಬರ್ರಿ ಅಂತ, ಅಳಸನೆಣ್ಣೆ ತಂದಿದೀವಿ ಅಂತವ. ಅದಕ್ಕೆ ಈ ವಾರ ಬಂದ್ರು ಅಂತ ಅಳಸನೆಣ್ಣೆ ಐತೆ ಅಂತ. ಅದು ಆರ್ಯೋದತ್ತು ಬಾಟ್ಲಿ ಇಟ್ಕೊ. ಗಾಳಿ ನೋಡಿ ಹೆಂಗ್ ಬೀಸ್ತೈತಿ, ಆಷಾಢದ ಗಾಳಿ. ಒಂದು ಅಳಸನೆಣ್ಣೆ ಕರಡಿ ಥರ ಬಿದ್ದವ್ರಿ ಎಲ್ಲ. ಹರ್ಷ ಹಿಂಗೆ ಉದ್ದು ಕುಯ್ದು ಹರ್ಷ ನೋಡೋಣ. ಆ ಥರ ಅಲ್ಲ, ಉದ್ದಕ್ಕೆ ಕುಯ್ಯೋದೇನು ಚಿಕ್ಕದಲ್ವಾ, ಕುಯ್ಬೋದು. ಬೀಜ ಬಿದ್ದ ಆಯ್ಕೋ. ಅಳಸ್ನೆಣ್ಣೆ ಮುಚ್ಚೆಣ್ಣು ಅಂತ ಕುಯ್ದ್ರೆ ಹಿಂಗಾಯ್ತಿ. ಅಳಸ್ನೆಣ್ಣೆ ಇರಕ್ಕೈದು ಹೋಗಿಸ್ತೀನಿ ನೋಡಿ. ಎಲ್ಲ ಪೀಸ್ ಪೀಸ್ ಅದ್ರಲ್ಲಿ 2 ಶಾಡೆ ಇವನಿಗೆ ಸಿಕ್ತು, ಇವನೇ ತಿನ್ಕೊಂಬಿಟ್ಟ ಎಲ್ಲ. ಬಂತಾದೆ ಅಕ್ಕ ಕಚ್ಚುತ್ತೆ ಕಳ್ಸ. ನೀನೇನು ಮಾತಾಡ್ಬೇಡ, ಸುಮ್ಮನಿರು. ಚರಿ ಏಯ್ ಚರ್ಮದ ಬಾಯಿ ಕೊಡು, ಬಾಯಿ. ಅಮ್ಮ ತಿನ್ನೋಮ್ಮ, ತಿನ್ನೋ. ಕೊಚ್ಚಿಗಿಚ್ಚೋನ್ ಈ ಕಡೆಯಿಂದ.
ಅದು ದಿಂಬೆ ಆಗ್ತಂದಪ್ಪ. ಏನು ಮಾಡ್ದಂಗೆ ಕಲ್ತಿದ್ದೆ ನೀನು. ಬಿದ್ದಿ ಈಗ ಅಷ್ಟೊಂದು ಕಲ್ತಿದ್ರು ಬಿದ್ದುಬಿಟ್ಟು ಗಾಡಿ ಲೇಟ್ ಮಾಡ್ಕೊಂಡ್ ಬಂದಿದ್ದೀಯಾ. ಈ ಸುಳ್ಳು ಹೇಳಿ ಕಬಡ್ಡಿ ಇಂಥವನ ಏನೋ ಬೈತಾರೆ ಇಂಥವ. ತೋರ್ಸೋದನ್ನ ಅದನ್ನ ತೋರ್ಸಲಿ. ಅದನ್ನ ಕಬಡ್ಡಿ ಏನಲ್ಲ ಹರೀಶ, ಬಿದ್ದಿರೋದೇ ಇವ್ನಿಗೆ. ನೀರು ಕುಡಿಯೋಕ್ಕಾದ್ರೆ ಅಲ್ಲಿ ಕುಡಿಸ್ತೀನಿ. ಇಲ್ಲೇ ಕುಡಿದ್ಬಿಟ್ಟು ಆಸ್ತಾಪನ ಓದ್ಕೊಂಡು ಹೋಗಲ್ಲ, ಅಲ್ಲಿ ಬೈಕಲ್ಲಿ ಜಾಗಿಲ್ಲ. ಆಯ್ ಮಾಡ್ ಮಹಾಲಕ್ಷ್ಮಿ. ಇಲ್ಲೇ ಇರು, ಮತ್ತೆ ನೀರು ಕುಡ್ಬೇಕು. ಬೇಡ, ನೀರು ಕುಡ್ಬಿಟ್ಟು ಇಲ್ಲೇ ಇರು. ಅಂದ್ರೆ ಮಹಾಲಕ್ಷ್ಮಿ ಜೊತೆ ನೀರ್ ತಗೊಂಡು ಅಲ್ಲೇ ಇರು ಮಹಾಲಕ್ಷ್ಮಿ ಜೊತೆ. ಮತ್ತೆ ಇವಾಗ ಎಲ್ಲರೂ ಮಾದನಾಯಕನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ತರು ಒಂದು ಗಾಡೀಲಿ, ನಾನು ವರ್ಷ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಅವಳೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕ ಅಂತ ಅಂದ್ಲು. ಅವಳು ಓಡಿಸ್ತಾ ಇಲ್ಲಲ್ವ ಗಾಡಿನ. ಪರವಾಗಿಲ್ಲ, ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇಲ್ಲಂತೂ ರೋಡ್ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಧೂಳು ಅಂದರೆ ಸಿಕ್ಕಾಬಟ್ಟೆ ಧೂಳು. ಇವಾಗ ಇಲ್ಲಿಂದ ಅಗ್ರಿಮೆಂಟ್ ಮಾಡಿಸ್ಬೇಕಿತ್ತು. ಇವಾಗ ಗೃಹ ಜ್ಯೋತಿಗೆ ಅಪ್ಲೈ ಮಾಡಬೇಕಲ್ವ, ಹಾಗಾಗಿ ಮನೆ ಅಗ್ರಿಮೆಂಟ್ ಬೇಕೇ ಬೇಕು ಅಂದರು. ಸೊ ಹಾಗಾಗಿ ಅದನ್ನು ಮಾಡಿಸ್ತಾ ಇದ್ದೀವಿ. ಮುಂಚೆ ಮಾಡಿಸಿರ್ಲಿಲ್ಲ, ಒಂದೆರಡು ಹತ್ರ ನೋಡಿದ್ವಿ, ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಬಂದು ತುಂಬ 1 ಅವರ್, ಹಾಫ್ ಆನ್ ಅವರ್ 1 ಅವರ್ ಆಯಿತು ಮಾಡಿಸೋ ಹೊತ್ತಿಗೆ. ಸೊ ಮಾಡಿಸ್ಬಿಟ್ಟು ತೊಗೊಂಡು ಬಂದ್ವಿ. ಇವಾಗ ರೇಷನ್ ಸ್ವಲ್ಪ ಖಾಲಿ ಆಗಿತ್ತು, ಆ ರೇಷನ್ ತೊಗೊಳಕ್ಕೆ ಅಂತ ಬಂದ್ವಿ. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು. ಸೊ ಇದು ಲಿಕ್ವಿಡ್ 5 ಲೀಟ್ರದ್ದು ಕೇಳ್ತಾ ಇದ್ವಿ, ಅದು ಖಾಲಿ ಆಗಿದೆ ಅಂದರು. ಸೊ ಹಾಗಾಗಿ 2 ಲೀಟ್ರದೇ ತೊಗೊಂಡು ಇವಾಗ ಗೋಲ್ಗಪ್ಪ ತಿನ್ನೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಸೊ ಎಲ್ರಿಗೂ ಪಾನಿಪುರಿಗಿಂತ ನಮ್ಮ ತರು ಅಂತೂ ಇದನ್ನೇ ಇಷ್ಟಪಡೋದು. ಈಗ ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡು ತಿನ್ಕೊಂಡ್ವಿ. ಆಮೇಲೆ ಹರ್ಷ ಮತ್ತು ತರು ಅದೇನೋ ಟಿಪಾಯ್ದು ಒಂದು ಕಂಬಿ ಕಿತ್ತೋಗ್ಬಿಟ್ಟಿತ್ತು, ಅಂದರೆ ಲಾಕು, ಅದನ್ನು ತರೋಕ್ಕೆ ಅಂತ ಹೋದ್ರು. ನಾನು ತನು ಪಾಪು ಒಂದು ಗಾಡೀಲಿ ಬರ್ತಾ ಇದ್ದೀವಿ. ಅವಳು ನಾನೇ ಓಡಿಸ್ಕೊತೀನಿ ಕೊಡಕ್ಕ ಅಂತಂದ್ಲು. ಸೊ ಹಾಗಾಗಿ ಅವಳೇ ಇವಾಗ ಟ್ರೈನಿಂಗ್ ಆಗಿದೆ, ಸ್ವಲ್ಪ ಚೆನ್ನಾಗಿ ಓಡಿಸ್ತಾಳೆ. ಸೊ ಪರವಾಗಿಲ್ಲ. ಇವಾಗ ಬಂದ್ವಿ ಮನೆಗೆ. ನನ್ನ ಮಗಳು ರೆಡ್ ಕಲರ್ ಇರೋ ಪೇಸ್ಟ್ ಬೇಕು ಅಂದ್ಲು. ಸೊ ನಾನು ರೆಡ್ ಪೇಸ್ಟ್ ಕೊಡಿ ಅಂದರೆ ಅವರು ಡಾಬರ್ ರೆಡ್ ಕೊಟ್ಟಿದ್ದಾರೆ. ಸೊ ಅದು ಒಂಥರ ಗ್ರೀನ್ ಮಿಕ್ಸ್ ಇದೆ. ಸೊ ಬಿಡಪ್ಪ ಹೋಗ್ಲಿ ತೆಗಿ, ಚೇಂಜ್ ಮಾಡ್ಕೊಬಂದ್ರೆ ಆಗುತ್ತೆ ಅಂತ ಅಂದೆ. ನಾನು ರೆಡ್ ಪೇಸ್ಟ್ ಅಂದಿದ್ದಕ್ಕೆ ಅವ್ರು ಅದು ಹಾಕಿದ್ದಾರೆ. ಅದನ್ನೇ ಅವಳು ಬಂದ ತಕ್ಷಣ ನೋಡ್ತಾ ಇದ್ಲು. ರೆಡ್ ಪೇಸ್ಟ್ ಅಂತೂ ತುಂಬ ಇಷ್ಟ ಅವಳಿಗೆ. ಅರ್ಜೆಂಟ್ ಆಗ್ಬಿಟ್ಟಿತ್ತು ಇವಾಗ ಹಾಕಕ್ಕದ. ನಮ್ಮ ಹೊಸವ್ ನಟ್ಕೊಡ್ಲಿಲ್ವ ನಮ್ಮವೆಯ? ಒಂದು ಓಲಿಗೆ ನಮ್ಮದೇ ಹಾಕೋ, ಇನ್ನೊಂದು ಓಲ್ ಮಾಡಿವಂತೆ. ಆಗುತ್ತಾ ಇಲ್ವಾ ಓಲು? ಈ ಕಡೆದು ಹಾಕೋ ಪುಟ್ಟು. ಯಾಕತ್ತಾರೋ ನೋಡಿ ಹೆಂಗೆ ಕಿತ್ತಾಡ್ತಾವ್ರಿ ನಾಯಿಗಳು ಕೋತಿಗಳು ಜಗಳಾಡ್ತಾವೆ. ಅವನಂತೂ ಸಣ್ಣ ಹುಡುಗ, ಗಾಡೀಲಿ ಬೇರೆ ಬಿದ್ದು ಬಂದವನೇ. ನೋಡಿ ಹೆಂಗ್ ಬಿದ್ದವನಿ. ನಮಗೆ ಕಬಡ್ಡಿಲಿ ಅಂತ ಸುಳ್ಳು ಬೇರೆ ಬಿಡ್ತಾವನಿ ಗಾಡೀಲಿ ಬಿದ್ದುಬಿಟ್ಟು. ಯಾಕಮ್ಮ ಆಯ್ತಿಲ್ವಾ? ಇದೊಂದು ಕಟ್ಟಾಗ್ಬಿಟ್ಟಿತ್ತು ಈ ಥರ, ಅದಕ್ಕೆ ಇವಾಗ ತಂದುಬಿಟ್ಟು ಅಟ್ಯಾಚ್ ಮಾಡ್ತಾ ಇದ್ವಿ. 40 ರೂಪೀಸ್ ತಗೊಂಡ್ರ ಒಂದಕ್ಕೆ. ಏನಾರ ಮನೇಲಿ ಐಟಮ್ ತಂದರೆ ಖರ್ಚುಗಳೇ ಜಾಸ್ತಿ, ಒಂದು ಲಾಭ ಇಲ್ಲ. ಅದೇ ಲಾಭ ಯಾವುದೂ ಇಲ್ಲ. ಫುಲ್ ಟೈಟಾಗಿ ನುಲಿಬೇಡ ಮಗಳಮ್ಮ, ಥ್ರೆಡ್ ಹೋಗುತ್ತೆ. ಸೂಪರಾಗಿ ಬಂತಾ? ಎಳ್ದು ಮುರಿದಾಕ್ಬಿಡಿನ. ಸೇಮ್ ಮುಂಚೆ ಈ ಥರ ಇತ್ತು, ಆಮೇಲೆ ಈಗ ಆ ಥರ. ಇನ್ನೊಂದಿಲ್ಲಮ್ಮ ಚೆನ್ನಾಗವೆ. ಮಾಮೂಲಿ ಅವು ಹಂಗೆ ಇದ್ದಿದ್ದು. ಇವಾಗ 6 o'clock ಆಯಿತು ಸಂಜೆ. ನೋಡಿ ಇನ್ನು ಎಷ್ಟು ಬಿಸಿಲಿದೆ, ಮಧ್ಯಾಹ್ನ ಥರ ಬಿಸಿಲಿದೆ. ಎಲ್ಲರೂ ಒಂದು ಟೀ ಕುಡಿದ್ಬಿಟ್ಟು ಒಂದು ರೌಂಡ್ ಹಾಕೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೇ ಮಾತಾಡಿಕೊಂಡು. ನಮ್ಮ ಮನೆ ಹತ್ರ ಫುಲ್ ಜಾಗ ಇದೆಯಲ್ವ, ನಾವು ಲೇಔಟಲ್ಲಿರೋದ್ರಿಂದ ಫುಲ್ ಒಂಥರ ಚೆನ್ನಾಗಿದೆ. ಇನ್ನು ರೋಡ್ ಯಾವುದು ಹಿಂದೆಗಡೆ ಎಲ್ಲ ಮಾಡಿದ್ದಾರೆ. ಸೊ ನಮ್ಮ ಕಡೆ ಯಾವುದು ಮಾಡಿಲ್ಲ. ಮಾತಾಡ್ಕೊಂಡು ಹಾಗೇ ತರು ಬೇರೆ ಬಿದ್ದಿದ್ನಲ್ವ ಕಬಡ್ಡಿ ಆಡೋಕ್ಕೆ, ಅವನ್ನ ರೇಗಿಸ್ಕೊಂಡು ನೀನು ಕಬಡ್ಡಿ ಆಡೋತ್ರ ಬಿದ್ದಿಲ್ಲ, ನೀನು ಗಾಡಿ ಓಡಿಸ್ಕೊಂಡೇ ಬಿದ್ದಿರೋದು ಅಂತ ರೇಗಿಸ್ಕೊಂಡು ಹಾಗೇ ಹೋಗ್ತಾ ಇದ್ವಿ.
ಅಲ್ಲ ಕಬಡ್ಡಿ ಹಿಡಿಬೇಕಾದ್ರೆ ಮಂಡಿಗೆ ಏಟಾಗು ಸೈಡಿಗೆ ಹೆಂಗೆ ಏಟಾಯ್ತು ತಡಿ ಸೈಡಿಗೆ ಹೆಂಗೆ ಏಟಾಯ್ತು ಹೇಳು ನನ್ನ ಇಷ್ಟ ಅವ್ನು ಗಾಡಿಲೇ ಬಿದ್ದಿರೋದು ಹಂಗಂತ ಸುಳ್ಬೂರಿ ಏಕ ಬರಿಬೇಕಣ್ಣ ಹರ್ಷದ ಹಿಂಗಲ್ಲ ಬರೀ ಆಮೇಲೆ 2 ಬರೋದು ಆಮೇಲೆ 1 ಆಮೇಲೆ 2 ಮೂರ್ಗ ಯಾವ್ದಾರಲ್ಲ ಇದು ಕುಂಟೆ ಬಿಲೆ ಅದು ಅವ್ರ ಸೊಗಡು ಅವ್ರ ಕಡೆದು ಬಿದ್ರೇಕ್ ಅವ್ರ ಕಡೆ ಯಾವ ಊರ ಕಡೆ ಬಿದ್ರೇಕ್ ಅವ್ರ ಕಡೆದು ಚೆನ್ನಾಗಿಲ್ಲ ಬಾ ಮಗ್ನೇದು ಹಂಗೆ ಆಮೇಲೆ ಕಲಿಸ್ತೀರಿ ಅದನ್ನ ಕಲ್ ತಗೊಂಡೇ ಇಲ್ಲ ಆಮೇಲೆ ಅಲ್ಲಿಗೆ ಎಸಿರಿ ಹೋಗಿ ಕುಣ್ಕೊಂಡು ಕಾಲು ತುಳಿ ಬಂತು ಅಷ್ಟೇ ಮುಗೀತು ಬಾ ಮುಗೀತು ಅಷ್ಟೇ ಸಂದು ಅದನ್ನೇ ಅಡ್ಕೊಂಡು ಕೂತ್ಕೋತಾರ ಇವಾಗ ಅವರು ಹೊರಡ್ತೀವಿ ಅಂದರು. ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದೆ. ಇವಾಗ ನೈಟ್ ಊಟಕ್ಕೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಗೀ ರೈಸ್ ಮಾತ್ರ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ತಿಂತಾ ಇದ್ವಿ ನೋಡಿ. ನಾನು ವರ್ಷ ಇದ್ದರೆ ದಿವಾನ್ ಮೇಲೋ ಇಲ್ಲ ಚೇರ್ ಮೇಲೆ ಕೂತ್ಕೊಂಡು ತಿಂತಾ ಇರ್ತೀವಿ. ನಮ್ಮ ತನೂ ಇಲ್ಲ ತರು ಯಾರು ಮನೆಗೆ ಬಂದರೆ ಈ ಥರ ಎಲ್ಲರೂ ಕೆಳಗಡೆನೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ಗೀ ರೈಸ್ ಎಲ್ಲ ಹೇಗಿದೆ ಹೇಳಿ ಅಂತ ಅಂತಿದ್ದೆ. ನಾವು ಚೆನ್ನಾಗಿದ್ದರೆ ಹೇಳಲ್ಲ, ಚೆನ್ನಾಗಿಲ್ಲದಿದ್ರೆ ಹೇಳೋದು ಅಂತ ಹೇಳ್ತಾಯಿದ್ರು ವರ್ಷ. ಅದಕ್ಕೆ ಚೆನ್ನಾಗಿಲ್ಲದಿದ್ರೆ 100 ಮಾತಾಡ್ತೀರಾ, ಚೆನ್ನಾಗಿದ್ದರೆ ಬಾಯೇ ಬಿಡಲ್ಲ ಅಂತ ಹೇಳ್ತಾಯಿದ್ದೆ. ಗೀ ರೈಸ್ ರೆಸಿಪಿನ ಶೂಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಏಕೆಂದರೆ ಇದೇ ವಿಡಿಯೋದಲ್ಲಿ ಲೆಂತ್ ಆಗಿಬಿಡುತ್ತೆ. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ತನೂ ಇಷ್ಟಪಟ್ಟು ಸೂಪರಾಗಿದೆ ಅಕ್ಕ ಅಂತ ಹೇಳ್ತಾಯಿದ್ಲು. ಇವಾಗ ಎಲ್ಲರೂ ಒಂದು ರೌಂಡ್ ಬ್ಯಾಟಿಂಗ್ ಮಾಡಿ ಅವ್ರಿಗೆ ಸಹ ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಹೊರಡಬೇಕು, ಬೇಗ ಬೇಗ ತಿನ್ನಿ ಮಳೆ ಬರೋಂಗಾಗಿದೆ ಅಂತ ಹೇಳ್ತಾಯಿದ್ದೆ. ಸೊ ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿದ್ವಿ. ನನಗೂ ತುಂಬ ಇಷ್ಟ ಆಯಿತು. ಯಾವ ರೀತಿ ಮಾಡಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಹಾಕ್ತೀನಿ, ಖಂಡಿತವಾಗ್ಲೂ ನೋಡಿ. ಬಾಯ್ ಹರ್ಷ ಇದೆ ಎತ್ತಿ ಸರಿ ಹಂಗೆ ನೋಡಿ. ಈಗ ಬಂದ ಹೂವು ತಂಬೇಕಿತ್ತು. ಅಯ್ಯೋ ಕ್ಲಿಪ್ ಬಿತ್ತು. ಸಂಗಂತೆ ಸವಾಸ. ಬಾಯ್ ಹಲೋ ಬಾಯ್. ಇನ್ನೇನು ಬಾಯ್ ಮಾಡೋದು ಬೇಡವಾ? ಹೋಗಪ್ಪ. 8:30 ಆಗಿತ್ತು. ಸೊ ಅವರಿಬ್ಬರು ಹೊರಟ್ರು. ನಾವು ಬಾಯ್ ಮಾಡಿ ಬಂದು ಒಳಗಡೆ ಮಲ್ಕೊಂಡಿದ್ವಿ. ಸೊ ಅಷ್ಟರೊಳಗೆ ಬಂದ್ಬಿಟ್ಟು ಕಾಲ್ ಮಾಡಿದರು, ಅಕ್ಕ ಪೆಟ್ರೋಲ್ ಖಾಲಿ ಆಗಿತ್ತು. ಇಲ್ಲೇ ನಮ್ಮ ಮನೆ ಟರ್ನಿಂಗಿಗೆ ಹೋಗಿರೆ ಖಾಲಿ ಆಗಿಬಿಟ್ಟೈತೆ. ಅದು ಯಾಕೋ ಹೊಸ ಗಾಡಿನೇ, ಬಟ್ ಅದು ಯಾಕೋ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸ್ತಾ ಇರಲಿಲ್ವಂತೆ. ಅದು ರೆಡಿ ಮಾಡೋಕ್ಕೆ ಕೊಡಬೇಕು ಅಂತಿದ್ರು. ಸೊ ಅಷ್ಟರೊತ್ತಿಗೆ ನಾನು ವರ್ಷನೂ ಬಂದು 1 ಲೀಟ್ರ್ ಪೆಟ್ರೋಲ್ ತೊಗೊಂಡು ಇವಾಗ ಅವ್ರು ಅಲ್ಲಿದ್ದಾರೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಚೆಲ್ಲಿರಿ ಎಲ್ಲೂ ಹೋಗಲ್ಲ ತಗೋ. ಅಲ್ಲ ಇಲ್ಲಿ ಖಾಲಿ ಆಗೋತ್ತಿಗೆ ಹಿಂಗ ಸರಿ ಹೋಯ್ತು. ಇನ್ನೊಂಚೂರು ಮುಂದಕ್ಕೆ ಹೋಗಿರ ಅಲ್ಲಿ ಫೋನ್ ಮಾಡ್ತಾ ಇದ್ದ ಅಮ್ಮಂಗೆ. ಅಲ್ಲ ಇನ್ನೊಂಚೂರು ಮುಂದಕ್ಕೆ ಹೋಗಿ ಪೆಟ್ರೋಲ್ ಬ್ಯಾಂಕ್ ತಕ ಹೋಗಿರಿ ಸರಿ ಆಗೋದು. ಪೆಟ್ರೋಲ್ ಬ್ಯಾಂಕ್ ತಿಂತ ಮುಂದಕ್ಕೆ ಹೋಗಿರಿ ಏನು ಮಾಡ್ತಿದ್ರಿ? ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ ಅನ್ನೋ ಥರ ಅದೇ ಹೇಳ್ತಾ ಇರೋದು ನಾನು. ಲಕ್ಷ್ಮೀಪುರದಲ್ಲಿ ನಿಂತ್ಕೊಳ್ಳೋದಷ್ಟೇ. ಇಲ್ಲ 14ನೇಳಿಗೆ ಹೋಗಿದ್ರೆ ಲಕ್ಷ್ಮೀಪುರ ಬಿಟ್ಟು ಮುಂದಕ್ಕೆ ಹೋಗಿರೋದು. ಅದು ಅರ್ಧಕ್ಕೆ ಸಿಗಾಕಿಣಿರಿ ಪೆಟ್ರೋಲ್ ಬ್ಯಾಂಕ್. ವಿಡಿಯೋ ಎಲ್ಲ ಮಾಡ್ಕೊಂಡು ಕಳಿಸ್ತಾರೆ. ಸ್ಟ್ಯಾಂಡ ಓ ಏನು ಹಂಗಾಡ್ತಾನೆ ಗೊತ್ತಾ? ಹೌದಾ? ಹುಷಾರು, ಫೋನ್ ಮಾಡಿರಿ. ಹೆಂಗೋ ನಮ್ಮ ಮನೆ ಹತ್ರನೇ ಖಾಲಿ ಆಗೋವತ್ತಿಗೆ ಸರಿ ಹೋಯಿತು ಅಂತ ಹೇಳ್ಬಿಟ್ಟು ನೈಟ್ ಹೊತ್ತು ಗಾಡಿಗಳೆಲ್ಲ ಪೆಟ್ರೋಲ್ ಆಗಲಿ ಗಾಡಿ ಆಗಲಿ ನೀಟಾಗಿರಬೇಕಲ್ವಾ. ಸೊ ಇಷ್ಟೇ ಸಾರಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಬಾಯ್ ಮಾಡಿ ನಾವು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.